ಆಯ್ತು 1 2 3 4 5 6 7 8 9 10 11 12 13 14 ಸಂಘಟನೆಗಳಿದ್ದೀರಾ. ಈಗ ನಮ್ಮ ಕನ್ನಡ ಸಂಘಟನೆ ಹೇಳಿದಂಗೆ ಎಲ್ರಿಗೂ ನಮಸ್ಕಾರ. ಇಲ್ಲಿನ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿಯನ್ನು 4ನೇ ತಾರೀಕು ಜೂನ್ 4ನೇ ತಾರೀಕು ಮತ್ತು ಜೂನ್ 27ನೇ ತಾರೀಕು ಕೆಂಪೇಗೌಡರ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಜಿಲ್ಲಾಡಳಿತ ಸಂಘಟನೆಗಳು ಸೇರಿದಂಗೆ ಎಲ್ಲ ಜಿಲ್ಲಾ ಮುಖಂಡರುಗಳು ಮತ್ತು ಸಂಘಟನೆಗಳ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ವಿಶೇಷವಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಭೆ ತೀರ್ಮಾನ ತಗೊಂಡಿದೆ. ಇದೆಲ್ಲದೂ ಕೂಡ ಮುಂದುವರೆದ ಸಭೆಯಾಗಿ ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಮುಂದುವರೆದ ಸಭೆಯನ್ನು ಮಾಡಲಿಕ್ಕೂ ಕೂಡ ಈ ಒಂದು ಸಭೆ ತೀರ್ಮಾನ ತಗೊಂಡಿದೆ ಮಾಡಿಕೊಂಡು. ಯಾಕೆಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ಈ ಜಿಲ್ಲೆಗೆ ಭಾಳ ಒಂದು ಪ್ರಮುಖವಾದಂಥ ಕೊಡುಗೆಯನ್ನು ಈ ಜಿಲ್ಲೆಗೆ ಕೊಟ್ಟಿದ್ದಾರೆ. ಕೆಂಪೇಗೌಡರು ಕೂಡ ಯಾವುದೇ ಎಲ್ಲ ಜಾತಿ ಮತದವ್ರಿಗೂ ಅವಕಾಶ ಕಲ್ಪಿಸುವ ನಿಟ್ಟಿನಲ್ಲೂ ಕೂಡ ಅವರದೇ ಆದಂಥ ಕೊಡುಗೆಯನ್ನು ಕೊಟ್ಟು ಈ ಜಿಲ್ಲೆಯ ಒಂದು ವಿಶೇಷ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಹಾಗಾಗಿ ಎರಡೂ ಒಂದು ಕಾರ್ಯಕ್ರಮ ಜಯಂತಿಗಳನ್ನು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಜಿಲ್ಲಾಡಳಿತ ತೀರ್ಮಾನ ಮಾಡಿದೆ. ಎಲ್ಲ ಸಂಘಟನೆಗಳ ಮುಖಂಡರುಗಳ ನಾಯಕರುಗಳ ಅಭಿಪ್ರಾಯ ಪಡ್ಕೊಂಡು ಈ ಒಂದು ಮುಂದುವರೆದ ಸಭೆಯೂ ಕೂಡ ಮುಂದೆ ಮಾಡಿ ಪೂರ್ವಭಾವಿಯಾಗಿದೆ. ಇನ್ನೊಂದು ಪರಿಪೂರ್ಣವಾದ ಸಭೆಯೂ ಕೂಡ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಆ ನಿಟ್ಟಿನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಜಯಂತಿಗೂ ಕೂಡ ಅವ್ರು ಏನೇನು ಕೊಡುಗೆನ ಕೊಟ್ಟಿದ್ದಾರೆ ಅಷ್ಟು ಶಾಲೆಗಳನ್ನ ಗುರುತಿಸಿ ಅಷ್ಟು ಮಕ್ಕಳುಗಳು ಆಯಾ ಒಂದು ಅಂಶಗಳನ್ನೊಳಗೊಂಡಂತೆ ಒಂದು ಚಿತ್ರಣ ಒಂದು ಎಕ್ಸಿಬಿಷನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಅವ್ರಿಗೆ ನಿರ್ದೇಶನ ಕೊಡಲಿಕ್ಕೆ ಕೂಡ ಸೂಕ್ತ ನಿರ್ದೇಶನ ನೀಡಲಾಗಿದೆ. ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರೊಷನ್ ಹೊರಟು ಸಂಜೆ ಬಳಸ್ಕೊಂಡು ಅಂಬೇಡ್ಕರ್ ಭವನದಲ್ಲಿ ಆ ಪ್ರೊಷನ್ ಎಂಡಾಗೋ ನಿಟ್ಟಿನಲ್ಲೂ ಕೂಡ ಆ ಪ್ರೊಷನ್ನ ಕೂಡ ಎರಡೂ ಕಾರ್ಯಕ್ರಮ ಮಾಡಲಾಗಿದೆ. ಎರಡೂ ಕಾರ್ಯಕ್ರಮಗಳು ಕೂಡ ಅಂಬೇಡ್ಕರ್ ಭವನದಲ್ಲೇ ನಡೀತಾ ಇದ್ದಾವೆ. ಮತ್ತು ಎರಡೂ ಕಾರ್ಯಕ್ರಮಗಳು ಕೂಡ ವಿವಿಧ ಗಣ್ಯರನ್ನು ಗುರುತಿಸಿ ಜಾತಿ ಮತ ಭೇದವಿಲ್ಲದೇ ಎಲ್ಲ ಸಂಘಟನೆಯನ್ನ ಮಹಿಳೆಯರು ಸೇರಿಸ್ಕೊಂಡಂಗೆ ಅವರ ಪ್ರಶಸ್ತಿಗೆ ಯಾರೂ ಕೂಡ ಅಂದರೆ ಆಯ್ಕೆ ಮಾಡಿದಂಥ ಪ್ರಶಸ್ತಿಗೆ ಆಯ್ಕೆ ಮಾಡಿದಂಥ ವ್ಯಕ್ತಿಗಳು ಸೂಕ್ತವಾದಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲೂ ಕೂಡ ವೆಂಕಟೇಶನ ಮತ್ತು ಅವರೆಲ್ಲ ಮುಖಂಡರು ಸೇರಿ ಆಯ್ಕೆ ಮಾಡಿ ಜಿಲ್ಲಾಡಳಿತ ಕೊಡ್ತಾರೆ. ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತಿಮವಾದಂಥ ನಿರ್ಧಾರವನ್ನು ಜಿಲ್ಲಾಡಳಿತ ತಗೊಂಡು ಆ ಮೂಲಕ 10 ಜನ ಪ್ರತಿ ಒಂದು ಜಯಂತಿಯಲ್ಲೂ ಕೂಡ 10 ಜನರ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಅವರ ಸಾಧನೆಗಳನ್ನ ತಿಳಿಸ್ತಕ್ಕಂಥ ಕಾರ್ಯಕ್ರಮವಾಗಿ ಜಯಂತಿನ ಆಚರಣೆ ಮಾಡೋ ನಿಟ್ಟಿನಲ್ಲಿ ಈ ದಿನದ ಸಭೆ ತೀರ್ಮಾನ ಮಾಡಲಾಗಿದೆ. ಎಲ್ಲ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಜಿಲ್ಲಾಡಳಿತ ವತಿಯಿಂದ ಕೋರ್ತಾ ಇದ್ದೀವಿ.